ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಕೇಳ್ತಾ ಇದ್ರಿ ಸರ್ ನಿಮ್ಮದು ಹೊಸ ಪ್ಲಾಟ್ಫಾರ್ಮ್ ಲಾಂಚ್ ಆಗಿದೆ ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ರಿಜಿಸ್ಟರ್ ಆಗೋದು ಹೇಗೆ ಸರ್, ಮತ್ತು ಅದರಲ್ಲಿ ಬೈ ಮಾಡ್ಕೊಳ್ಳೋದು ಹೇಗೆ ಪ್ರಾಡಕ್ಟ್ಸ್ನ, ಡಿಜಿಟಲ್ ಪ್ರಾಡಕ್ಟ್ಸ್ನ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಯಾವುದೇ ಟೈಮ್ ವೇಸ್ಟ್ ಮಾಡಿದೆ. ನೋಡಿ, ನಿಮ್ಮ ಫೋನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್, ಯಾವುದೇ ಸ್ಕ್ರೀನಲ್ಲಿ ಆಗಿರ್ಬೋದು, ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಡ್ರಿ. ಓಕೆನಾ? ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಸರ್ಚ್ ಇಂಟರ್ಫೇಸಲ್ಲಿ ನೀವೇನು ಸರ್ಚ್ ಮಾಡಿ ಜಸ್ಟ್ ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಅಂತ ಏನು ಮಾಡಿರಿ, ಸರ್ಚ್ ಮಾಡಿರಿ. ಓಕೆನಾ? ನಾನೇನಂತ ಸರ್ಚ್ ಮಾಡ್ತಿದ್ದೀನಿ, ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಅಂತ ನಾನೇನು ಮಾಡ್ತಿದ್ದೀನಿ, ಸರ್ಚ್ ಮಾಡ್ತಿದ್ದೀನಿ. ಹೌದಾ? ಸೊ ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಅಂತ ಸರ್ಚ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಇಲ್ಲಿ ನೋಡ್ರಿ ಕೆಳಗಡೆ ಕಾಣ್ತಿದೆ ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಬೈ ಆ್ಯಂಡ್ ಸೆಲ್ ಡಿಜಿಟಲ್ ಪ್ರಾಡಕ್ಟ್ಸ್ ಸೆಕ್ಯೂರ್ಲಿ ಅಂತ ಹೇಳ್ಬಿಟ್ಟು ಏನೋ ಕಾಣ್ತಿದೆ ನಿಮಗೆ. ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ವೆಬ್ಸೈಟ್ ಕಾಣ್ತಿದೆ. ಫಸ್ಟಲ್ಲಿ ನಮ್ಮ ಓರಿಯೋಕ್ಸ್ ಕಾರ್ಟ್ ಮಲ್ಟಿವೆಂಡರ್ ಇ ಕಾಮರ್ಸ್ ಮಾರ್ಕೆಟ್ ಪ್ಲೇಸ್ ಕಾಣ್ತಿದೆ. ಅದು ಕೂಡ ನಮ್ಮದೇ ಪ್ಲಾಟ್ಫಾರ್ಮ್, ಅದು ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಸೊ ನೋಡ್ರಿ ಇಲ್ಲಿ ಕಾಣ್ತಿದೆ ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಬೈ ಆ್ಯಂಡ್ ಸೆಲ್ ಪ್ರಾಡಕ್ಟ್ಸ್ ಸೆಕ್ಯೂರ್ಲಿ ಅಂತ ಕಾಣ್ತಿದೆ. ಈ ಪ್ರಾಡಕ್ಟ್ ಲಿಂಕ್ ಮೇಲೆ ಏನು ಮಾಡ್ಕೊಳ್ರಿ, ಕ್ಲಿಕ್ ಮಾಡ್ಕೊಳ್ರಿ. ಈ ಥರ ನಮ್ದು ಏನಾಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಪೂರ ವೆಬ್ಸೈಟ್ ಓಪನ್ ಮೇಲೆ ನೀವು ಕೆಳಗಡೆ ಏನು ನೋಡ್ಕೋಬೋದು, ಕೆಟಗರೀಸ್ ಇದೆ, ಬ್ರೌಸರ್ ಕೆಟಗರೀಸ್ ಇದೆ, ಫ್ಯೂಚರ್ ಪ್ರಾಡಕ್ಟ್ಸ್ ಇದೆ, ಆಮೇಲೆ ಕೆಳಗಡೆ ನಿಮಗೆ ಲೇಟೆಸ್ಟ್ ಪ್ರಾಡಕ್ಟ್ಸ್ ಇದೆ. ಹೌದಾ? ಸೊ ಪ್ರಾಡಕ್ಟ್ಸ್ ಎಲ್ಲ ಇದ್ದಾವೆ. ಕೆಳಗಡೆ ನೀವು ಬಿಕಮ್ ಎ ಸೆಲ್ಲರ್ ಕೂಡ ಆಗ್ಬೋದು. ಇಲ್ಲಿ ನೋಡ್ರಿ, ಸ್ಟಾರ್ಟ್ ಸೆಲ್ಲಿಂಗ್ ಯುವರ್ ಡಿಜಿಟಲ್ ಪ್ರಾಡಕ್ಟ್ಸ್, ಜಾಯಿನ್ ಥೌಸಂಡ್ಸ್ ಆಫ್ ಸೆಲ್ಲರ್ಸ್ ಆ್ಯಂಡ್ ರೀಚ್ ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ವರ್ಲ್ಡ್ ವೈಡ್. ಓಕೆನಾ? ಸೊ ನೀವು ಈ ಪ್ರಾಡಕ್ಟ್ಸ್ನ ಏನು ಮಾಡ್ಕೋಬೋದು, ನೀವು ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ನೀವು ಏನು ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಡಿಜಿಟಲ್ ಪ್ರಾಡಕ್ಟ್ಸ್ ಇದಾವೆ ಅಂತಂದರೆ, ಲೈಕ್ ಇಲ್ಲಿದೆ ನೋಡ್ರಿ, ಇ ಬುಕ್ಸ್ ಇದಾವೆ ಅಂತಂದರೆ, ಟ್ಯಾಂಪ್ಲೇಟ್ಸ್ ಇದಾವೆ ಅಂತಂದರೆ, ಸ್ಟೋರೀಸ್ ಇದಾವೆ ಅಂತಂದರೆ ಎಲ್ಲನೂ ಕೂಡ ನೀವು ಏನು ಮಾಡ್ಕೋಬೋದು, ಇಲ್ಲಿ ಸೇಲ್ ಮಾಡ್ಕೋಬೋದು. ಆಡಿಯೋ ಫೈಲ್ಸು, ಕೋರ್ಸಸ್ಸು, ಇ ಬುಕ್ಸು, ಗ್ರಾಫಿಕ್ಸು, ಮೊಬೈಲ್ ಆ್ಯಪ್ಸು, ಮೊಬೈಲ್ ಡೆವಲಪ್ಮೆಂಟು, PDF ಫೈಲ್ಸು, ಪ್ರೋಗ್ರಾಮಿಂಗ್ಸು, ಇನ್ನು ಆಲ್ ಕೆಟಗರೀಸ್ ಅಂತ ಹೊಡೆದ್ಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಕೂಡ ಏನಾಗುತ್ತೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ನೀವೆಲ್ಲ ಏನೇನು ಸೇಲ್ ಮಾಡ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇವಾಗ ರಿಜಿಸ್ಟರ್ ಹೇಗಾಗೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ರಿಜಿಸ್ಟರ್ ಆಗಬೇಕಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಏನು ಕಾಣ್ತಿದೆ ನಿಮಗೆ, ಇಲ್ಲಿ ರಿಜಿಸ್ಟರ್ ಅಂತ ಜಸ್ಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿರಿ ನಿಮಗೆ ಏನು ಶೋ ಆಗುತ್ತೆ. ನಿಮ್ಮ ಡೀಟೇಲ್ಸು, ಫುಲ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ರೆಫರ್ ಕೋಡ್ ಅಂತ ಇದೆ. ಓಕೆನಾ? ಸೊ ಇವೆಲ್ಲ ಡೀಟೇಲ್ಸ್ ಏನು ಮಾಡಿಕೊಟ್ರೆ ಫಿಲ್ ಮಾಡಿಕೊಟ್ರೆ. ಇವಾಗ ನಾನು ಏನು ಮಾಡ್ಕೊತೀನಿ ಅಂತಂದರೆ ಡೀಟೇಲ್ಸ್ನ ಫಿಲ್ ಮಾಡ್ಕೊತೀನಿ. ಓಕೆನಾ? ನಾನೇನು ಮಾಡಿಕೊಂಡೆ, ಡೀಟೇಲ್ಸ್ನ ಫಿಲ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಎಲ್ಲ ಡೀಟೇಲ್ಸ್ನ ನೀವು ಫಿಲಪ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇನು ಮಾಡ್ಕೋಬೋದು, ಇಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇವಾಗ ನಾನು ಇಮೇಲ್ ID ಹಾಕ್ಕೊಂಡೆ, ಇವಾಗ ನಾನು ಫೋನ್ ನಂಬರ್ ಹಾಕ್ಕೊತೀನಿ, ಫೋನ್ ನಂಬರ್ ಹಾಕ್ಕೊಂಡೆ, ಪಾಸ್ವರ್ಡ್ ಹಾಕ್ಕೊತೀನಿ. ಓಕೆನಾ? ಮತ್ತೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಹಾಕ್ಕೊಳ್ರಿ. ಓಕೆನಾ? ನಿಮ್ಮ ಪಾಸ್ವರ್ಡ್ನೆಲ್ಲ ಹಾಕೊಂಡ್ಬಿಟ್ಟು ರೆಫರ್ ಕೋಡು ನೀವು ಬೇಕಾದರೆ ಆಪ್ಷನಲ್ ಬಿಡ್ಬೋದು, ಬಟ್ ರೆಫರ್ ಕೋಡ್ ಹಾಕೊಂಡ್ರೆ ಅಂತ ತುಂಬ ಉಪಯೋಗ ಆಗುತ್ತೆ. ಓಕೆನಾ? ರೆಫರ್ ಕೋಡು ನೀವು ಯಾವ್ದು ಬೇಕಾದರೂ ನಿಮಗೆ ರೆಫರ್ ಕೋಡ್, ಸಪೋಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ರೆಫರ್ ಮಾಡಿರ್ತಾರೆ ಅಂತಂದರೆ, ಇವಾಗ ಸಪೋಸ್ ಏನು ಮಾಡ್ಕೊತೀನಿ, ನನ್ನೊಂದು ರೆಫರ್ ಕೋಡ್ ಇದೆ, ಆಲ್ರೆಡಿ ಇರುವಂಥದ್ದು ಒಂದು ರೆಫರ್ ಕೋಡ್ ಇದೆ. ಆ ರೆಫರ್ ಕೋಡ್ನ ಹಾಕೊತೀನಿ ನಾನು. ಏನಂತ ಇದೆ, 9460. ಈ ರೆಫರ್ ಕೋಡ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ನೀವು ಕೂಡ ಈ ರೆಫರ್ ಕೋಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆನಾ? ಸೊ ನಾನೇನು ಮಾಡ್ಕೊಂಡೆ, ಇವಾಗ ನನ್ನ ಫುಲ್ ನೇಮ್ನ ಹಾಕೊಂಡೆ, ಇಮೇಲ್ ಅಡ್ರೆಸ್ನ ಹಾಕೊಂಡೆ, ಫೋನ್ ನಂಬರ್ನ ಹಾಕೊಂಡೆ, ಪಾಸ್ವರ್ಡ್ನ ಹಾಕೊಂಡೆ, ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೂಡ ಹಾಕೊಂಡೆ. ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್. ಓಕೆನಾ? ನೀವೇನು ಪಾಸ್ವರ್ಡ್ ಹಾಕಿರ್ತೀರೋ ಅದನ್ನೇ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಸೇಮ್ ಪಾಸ್ವರ್ಡ್ ಹಾಕೊಳ್ರಿ. ಆಮೇಲೆ ರೆಫರ್ ಕೋಡ್ ನಾನು ಏನು 9460 ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡೆ, ರೆಫರ್ ಕೋಡ್ನ ಹಾಕೊಂಡೆ. ಹೌದಾ? ಸೊ ರೆಫರ್ ಕೋಡ್ ಹಾಕೊಂಡಿದ್ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಜಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ? ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರಿ. ರಿಜಿಸ್ಟರ್ ಆದಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ವೆರಿಫೈ ಇಮೇಲ್. ನಿಮ್ಮ ವೆರಿಫೈಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಎಂಟರ್ ದ OTP ಸೆಂಟ್ ಟು ಯಾವ ಜಿಮೇಲಿಗೆ ಸೆಂಡ್ ಮಾಡಿ ಆ ಜಿಮೇಲಿಗೆ ನಿಮಗೆ ಏನು ಬರುತ್ತೆ, OTP ಬರುತ್ತೆ. ಇವಾಗ ನನಗೆ OTP ಬಂತು, ನಾನೇನು ಮಾಡ್ತೀನಿ, OTPನ ಹಾಕೊತೀನಿ. ಓಕೆನಾ? ನಾನೇನು ಮಾಡ್ತೀನಿ, OTP ಹಾಕೊತೀನಿ. ಓಕೆನಾ? ನಾನೇನು ಹಾಕೊಂಡು OTP ಫಿಲಪ್ ಮಾಡಿಕೊಂಡು ಏನು ಮಾಡ್ಕೊಡ್ರಿ, ವೆರಿಫೈ OTP ಅಂತ ಕೊಡ್ರಿ. ಓಕೆನಾ? ಇವನ್ ಸಪೋಸ್ ನೀವು OTP ಏನಾದರೂ ಬಂದಿಲ್ಲ ಅಂತಂದರೆ ಕೆಳಗಡೆ ರೀಸೆಂಟ್ ಆಪ್ಷನ್ ಇದೆ, ರೀಸೆಂಟ್ನ OTPನ ಮಾಡ್ಕೋಬೋದು. ಓಕೆನಾ? ಸೊ ನಾನೇನು ಮಾಡ್ಕೊಂಡೆ, ಜಸ್ಟ್ ವೆರಿಫೈ OTP ಅಂತ ಏನು ಮಾಡೋದು, ಕ್ಲಿಕ್ ಮಾಡ್ಕೊಂಡು. ಇವಾಗ ಏನಾಯಿತು, ನಿಮ್ಮ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ, ವೆಲ್ಕಮ್ ಟು ಡಿಜಿಟಲ್ ಓರಿಯೋಕ್ಸ್ ಕಾರ್ಟ್ ಅಂತ ಬಂತು. ಓಕೆನಾ? ಸೊ ಈ ಥರ ಏನು ಮಾಡ್ಕೊಳ್ಳೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇ ಇರುತ್ತೆ. ಓಕೆನಾ? ಆಮೇಲೆ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ನೀವು ನೆಕ್ಸ್ಟ್ ಲಾಗಿನ್ ಹೇಗೆ ಮಾಡ್ಕೊಳ್ಳೋದು. ಓಕೆನಾ?
ಸಪೋಸ್ ಇವಾಗ ನಾನು ಏನು ಮಾಡ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವಾಗ ನಾನು ಲಾಗೌಟ್ ಮಾಡ್ಕೊತೀನಿ. ಲಾಗೌಟ್ ಆದಮೇಲೆ ನೀವು ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದು ನೋಡಿರಿ, ರಿಜಿಸ್ಟರ್ ಬಾಜು ಏನಿದೆ ಲಾಗಿನ್ ಆಪ್ಷನ್ ಇದೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಆಟೋಮೆಟಿಕ್ ಏನು ಮಾಡ್ಕೊಳ್ರಿ, ಇಲ್ಲಿ ವೆಲ್ಕಮ್ ಬ್ಯಾಕ್ ಅಂತ ಇರುತ್ತೆ. ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್, ಆಗಲೇ ನೀವೇನು ರಿಜಿಸ್ಟ್ರೇಷನ್ ಮಾಡಿಸುವಾಗ ಇಮೇಲ್ ಐ ಡಿ ಮತ್ತು ಏನು ಪಾಸ್ವರ್ಡ್ ಹಾಕೊಂಡಿದ್ರಲ್ಲ ಅದೇ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಇದರಲ್ಲಿ ಹಾಕೊಂಡ್ಬಿಟ್ಟು ಏನು ಮಾಡ್ಕೊಳ್ರಿ, ಜಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಏನಾಗುತ್ತೆ, ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಏನಾಗ್ತೀರಾ, ಲಾಗಿನ್ ಆಗ್ತೀರಾ. ಓಕೆನಾ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೊಫೈಲ್ ಅಪ್ಡೇಟ್ ಮಾಡೋದು ಹೇಗೆ ಮತ್ತು ಪ್ರೊಡಕ್ಟ್ಸ್ನ ಇಲ್ಲಿ ಬೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಜರ್ನಿ ವಿತ್ ಓರಿಯೋಕ್ಸ್ ಕಾರ್ಟ್.